ಇಂಥದ್ದೊಂದು ಬರ್ಬರ ಹತ್ಯೆ ನಡೀತಲ್ಲ, ಈ ಹತ್ಯೆಗೆ, ಸುಹಾಸನ ಹತ್ಯೆಗೆ ಮಾರ್ಚ್ 31ನೇ ತಾರೀಕೆ ಸ್ಕೆಚ್ ಹಾಕಿದ್ರ. ಯಾಕಂತಂದ್ರೆ ಮಾರ್ಚ್ 31ನೇ ತಾರೀಕು ಸುಹಾಸನ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸುಹಾಸನ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಹಾಕಿದ್ರು. ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಇನ್ಸ್ಟಾ ಖಾತೆಯಿಂದ ಇಂಥದ್ದೊಂದು ಪೋಸ್ಟ್ ಅನ್ನ ಹಾಕಲಾಗಿತ್ತು. ಅಂದ್ರೆ ಮಾರ್ಚ್ 31ನೇ ತಾರೀಕು ಇಂಥದ್ದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಖಾತೆಯಿಂದ ಪೋಸ್ಟ್ ಹಾಕಿದ್ರು ಆ ಖಾತೆಯ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾರ ಖಾತೆ ಅದು, ಯಾರು ಅದನ್ನ ಹ್ಯಾಂಡ್ಲರ್, ಯಾರು ಅದರದ್ದು, ಅಥವಾ ಯಾರಿದ್ದಾರೆ ಇದ್ರ ಹಿಂದೆ, ಯಾವುದೇ ಕ್ರಮ ಇಲ್ಲ. ಓಪನ್ ಆಗಿ ಹೇಳಿ 15 ದಿವಸ ಬಿಟ್ಟು, ತಿಂಗಳ ದಿವಸ ಬಿಟ್ಟು ಆಮೇಲೆ ಕೊಲೆ ಮಾಡಿ ಕೊಚ್ಚಿ ಕೊಂದ್ರು ಕೂಡ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಕೇಳೋದೇ ಇಲ್ಲ. ನಾವೇನು ಕಾಡಲ್ಲಿದ್ದೀವೋ ಅಥವಾ ಮನುಷ್ಯರು ಬದುಕ್ತಾ ಇರೋ ರಾಜ್ಯದಲ್ಲಿದ್ದೀವೋ ಗೊತ್ತಿಲ್ಲ. ಆಮೇಲೆ ಸುಹಾಸ್ ಹತ್ಯೆ ನಡೆದ ಮೇಲೂ ಕೂಡ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕ್ತಾರೆ. ಟ್ರೋಲ್ ಮಾಯಾ ಡಿಯಕ್ಕ ಅನ್ನೋ ಹೆಸರಿನ ಒಂದು ಪೇಜ್, ಅದರಲ್ಲಿ ಪೋಸ್ಟ್ ಮಾಡ್ತಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತೆ, ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ. ಗೃಹ ಸಚಿವರು, ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಜನರನ್ನ ಕೊಚ್ಚಿ ಕೊಲ್ತಾ ಇದ್ದಾರೆ ಬೀದ್ ಬೀದ್. ಇಂಥದ್ದೊಂದು ಬರ್ಬರ ಹತ್ಯೆ ನಡೀತಲ್ಲ, ಈ ಹತ್ಯೆಗೆ, ಸುಹಾಸನ ಹತ್ಯೆಗೆ ಮಾರ್ಚ್ 31ನೇ ತಾರೀಕೆ ಸ್ಕೆಚ್ ಹಾಕಿದ್ರ. ಯಾಕಂತಂದ್ರೆ ಮಾರ್ಚ್ 31ನೇ ತಾರೀಕು ಸುಹಾಸನ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸುಹಾಸನ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಹಾಕಿದ್ರು. ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಇನ್ಸ್ಟಾ ಖಾತೆಯಿಂದ ಇಂಥದ್ದೊಂದು ಪೋಸ್ಟ್ ಅನ್ನ ಹಾಕಲಾಗಿತ್ತು. ಅಂದ್ರೆ ಮಾರ್ಚ್ 31ನೇ ತಾರೀಕು ಇಂಥದ್ದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಖಾತೆಯಿಂದ ಪೋಸ್ಟ್ ಹಾಕಿದ್ರು ಆ ಖಾತೆಯ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾರ ಖಾತೆ ಅದು, ಯಾರು ಅದನ್ನ ಹ್ಯಾಂಡ್ಲರ್, ಯಾರು ಅದರದ್ದು, ಅಥವಾ ಯಾರಿದ್ದಾರೆ ಇದ್ರ ಹಿಂದೆ, ಯಾವುದೇ ಕ್ರಮ ಇಲ್ಲ. ಓಪನ್ ಆಗಿ ಹೇಳಿ 15 ದಿವಸ ಬಿಟ್ಟು, ತಿಂಗಳ ದಿವಸ ಬಿಟ್ಟು ಆಮೇಲೆ ಕೊಲೆ ಮಾಡಿ ಕೊಚ್ಚಿ ಕೊಂದ್ರು ಕೂಡ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಕೇಳೋದೇ ಇಲ್ಲ. ನಾವೇನು ಕಾಡಲ್ಲಿದ್ದೀವೋ ಅಥವಾ ಮನುಷ್ಯರು ಬದುಕ್ತಾ ಇರೋ ರಾಜ್ಯದಲ್ಲಿದ್ದೀವೋ ಗೊತ್ತಿಲ್ಲ. ಆಮೇಲೆ ಸುಹಾಸ್ ಹತ್ಯೆ ನಡೆದ ಮೇಲೂ ಕೂಡ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕ್ತಾರೆ. ಟ್ರೋಲ್ ಮಾಯಾ ಡಿಯಕ್ಕ ಅನ್ನೋ ಹೆಸರಿನ ಒಂದು ಪೇಜ್, ಅದರಲ್ಲಿ ಪೋಸ್ಟ್ ಮಾಡ್ತಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತೆ, ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ. ಗೃಹ ಸಚಿವರು, ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಜನರನ್ನ ಕೊಚ್ಚಿ ಕೊಲ್ತಾ ಇದ್ದಾರೆ. ಇಂಥದ್ದೊಂದು ಬರ್ಬರ ಹತ್ಯೆ ನಡೀತಲ್ಲ, ಈ ಹತ್ಯೆಗೆ, ಸುಹಾಸನ ಹತ್ಯೆಗೆ ಮಾರ್ಚ್ 31ನೇ ತಾರೀಕೆ ಸ್ಕೆಚ್ ಹಾಕಿದ್ರ. ಯಾಕಂತಂದ್ರೆ ಮಾರ್ಚ್ 31ನೇ ತಾರೀಕು ಸುಹಾಸನ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸುಹಾಸನ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಹಾಕಿದ್ರು. ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಇನ್ಸ್ಟಾ ಖಾತೆಯಿಂದ ಇಂಥದ್ದೊಂದು ಪೋಸ್ಟ್ ಅನ್ನ ಹಾಕಲಾಗಿತ್ತು. ಅಂದ್ರೆ ಮಾರ್ಚ್ 31ನೇ ತಾರೀಕು ಇಂಥದ್ದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಖಾತೆಯಿಂದ ಪೋಸ್ಟ್ ಹಾಕಿದ್ರು ಆ ಖಾತೆಯ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾರ ಖಾತೆ ಅದು, ಯಾರು ಅದನ್ನ ಹ್ಯಾಂಡ್ಲರ್, ಯಾರು ಅದರದ್ದು, ಅಥವಾ ಯಾರಿದ್ದಾರೆ ಇದ್ರ ಹಿಂದೆ, ಯಾವುದೇ ಕ್ರಮ ಇಲ್ಲ. ಓಪನ್ ಆಗಿ ಹೇಳಿ 15 ದಿವಸ ಬಿಟ್ಟು, ತಿಂಗಳ ದಿವಸ ಬಿಟ್ಟು ಆಮೇಲೆ ಕೊಲೆ ಮಾಡಿ ಕೊಚ್ಚಿ ಕೊಂದ್ರು ಕೂಡ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಕೇಳೋದೇ ಇಲ್ಲ. ನಾವೇನು ಕಾಡಲ್ಲಿದ್ದೀವೋ ಅಥವಾ ಮನುಷ್ಯರು ಬದುಕ್ತಾ ಇರೋ ರಾಜ್ಯದಲ್ಲಿದ್ದೀವೋ ಗೊತ್ತಿಲ್ಲ. ಆಮೇಲೆ ಸುಹಾಸ್ ಹತ್ಯೆ ನಡೆದ ಮೇಲೂ ಕೂಡ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕ್ತಾರೆ. ಟ್ರೋಲ್ ಮಾಯಾ ಡಿಯಕ್ಕ ಅನ್ನೋ ಹೆಸರಿನ ಒಂದು ಪೇಜ್, ಅದರಲ್ಲಿ ಪೋಸ್ಟ್ ಮಾಡ್ತಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತೆ, ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ. ಗೃಹ ಸಚಿವರು, ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಜನರನ್ನ ಕೊಚ್ಚಿ ಕೊಲ್ತಾ ಇದ್ದಾರೆ ಬೀದ್ ಬೀದ್. ಇಂಥದ್ದೊಂದು ಬರ್ಬರ ಹತ್ಯೆ ನಡೀತಲ್ಲ, ಈ ಹತ್ಯೆಗೆ, ಸುಹಾಸನ ಹತ್ಯೆಗೆ ಮಾರ್ಚ್ 31ನೇ ತಾರೀಕೆ ಸ್ಕೆಚ್ ಹಾಕಿದ್ರ. ಯಾಕಂತಂದ್ರೆ ಮಾರ್ಚ್ 31ನೇ ತಾರೀಕು ಸುಹಾಸನ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸುಹಾಸನ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಹಾಕಿದ್ರು. ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಇನ್ಸ್ಟಾ ಖಾತೆಯಿಂದ ಇಂಥದ್ದೊಂದು ಪೋಸ್ಟ್ ಅನ್ನ ಹಾಕಲಾಗಿತ್ತು. ಅಂದ್ರೆ ಮಾರ್ಚ್ 31ನೇ ತಾರೀಕು ಇಂಥದ್ದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಖಾತೆಯಿಂದ ಪೋಸ್ಟ್ ಹಾಕಿದ್ರು ಆ ಖಾತೆಯ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾರ ಖಾತೆ ಅದು, ಯಾರು ಅದನ್ನ ಹ್ಯಾಂಡ್ಲರ್, ಯಾರು ಅದರದ್ದು, ಅಥವಾ ಯಾರಿದ್ದಾರೆ ಇದ್ರ ಹಿಂದೆ, ಯಾವುದೇ ಕ್ರಮ ಇಲ್ಲ. ಓಪನ್ ಆಗಿ ಹೇಳಿ 15 ದಿವಸ ಬಿಟ್ಟು, ತಿಂಗಳ ದಿವಸ ಬಿಟ್ಟು ಆಮೇಲೆ ಕೊಲೆ ಮಾಡಿ ಕೊಚ್ಚಿ ಕೊಂದ್ರು ಕೂಡ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಕೇಳೋದೇ ಇಲ್ಲ.
ನಾವೇನು ಕಾಡಲ್ಲಿದ್ದೀವೋ ಅಥವಾ ಮನುಷ್ಯರು ಬದುಕ್ತಾ ಇರೋ ರಾಜ್ಯದಲ್ಲಿದ್ದೀವೋ ಗೊತ್ತಿಲ್ಲ. ಆಮೇಲೆ ಸುಹಾಸ್ ಹತ್ಯೆ ನಡೆದ ಮೇಲೂ ಕೂಡ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕ್ತಾರೆ. ಟ್ರೋಲ್ ಮಾಯಾ ಡಿಯಕ್ಕ ಅನ್ನೋ ಹೆಸರಿನ ಒಂದು ಪೇಜ್, ಅದರಲ್ಲಿ ಪೋಸ್ಟ್ ಮಾಡ್ತಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತೆ, ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ. ಗೃಹ ಸಚಿವರು, ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಇಂಥದ್ದೊಂದು ಬರ್ಬರ ಹತ್ಯೆ ನಡೀತಲ್ಲ, ಈ ಹತ್ಯೆಗೆ, ಸುಹಾಸನ ಹತ್ಯೆಗೆ ಮಾರ್ಚ್ 31ನೇ ತಾರೀಕೆ ಸ್ಕೆಚ್ ಹಾಕಿದ್ರ. ಯಾಕಂತಂದ್ರೆ ಮಾರ್ಚ್ 31ನೇ ತಾರೀಕು ಸುಹಾಸನ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸುಹಾಸನ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಹಾಕಿದ್ರು. ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಇನ್ಸ್ಟಾ ಖಾತೆಯಿಂದ ಇಂಥದ್ದೊಂದು ಪೋಸ್ಟ್ ಅನ್ನ ಹಾಕಲಾಗಿತ್ತು. ಅಂದ್ರೆ ಮಾರ್ಚ್ 31ನೇ ತಾರೀಕು ಇಂಥದ್ದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಖಾತೆಯಿಂದ ಪೋಸ್ಟ್ ಹಾಕಿದ್ರು ಆ ಖಾತೆಯ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾರ ಖಾತೆ ಅದು, ಯಾರು ಅದನ್ನ ಹ್ಯಾಂಡ್ಲರ್, ಯಾರು ಅದರದ್ದು, ಅಥವಾ ಯಾರಿದ್ದಾರೆ ಇದ್ರ ಹಿಂದೆ, ಯಾವುದೇ ಕ್ರಮ ಇಲ್ಲ. ಓಪನ್ ಆಗಿ ಹೇಳಿ 15 ದಿವಸ ಬಿಟ್ಟು, ತಿಂಗಳ ದಿವಸ ಬಿಟ್ಟು ಆಮೇಲೆ ಕೊಲೆ ಮಾಡಿ ಕೊಚ್ಚಿ ಕೊಂದ್ರು ಕೂಡ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಕೇಳೋದೇ ಇಲ್ಲ. ನಾವೇನು ಕಾಡಲ್ಲಿದ್ದೀವೋ ಅಥವಾ ಮನುಷ್ಯರು ಬದುಕ್ತಾ ಇರೋ ರಾಜ್ಯದಲ್ಲಿದ್ದೀವೋ ಗೊತ್ತಿಲ್ಲ. ಆಮೇಲೆ ಸುಹಾಸ್ ಹತ್ಯೆ ನಡೆದ ಮೇಲೂ ಕೂಡ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕ್ತಾರೆ. ಟ್ರೋಲ್ ಮಾಯಾ ಡಿಯಕ್ಕ ಅನ್ನೋ ಹೆಸರಿನ ಒಂದು ಪೇಜ್, ಅದರಲ್ಲಿ ಪೋಸ್ಟ್ ಮಾಡ್ತಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತೆ, ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ. ಗೃಹ ಸಚಿವರು, ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಜನರನ್ನ ಕೊಚ್ಚಿ ಕೊಲ್ತಾ ಇದ್ದಾರೆ ಬೀದ್. ಇಂಥದ್ದೊಂದು ಬರ್ಬರ ಹತ್ಯೆ ನಡೀತಲ್ಲ, ಈ ಹತ್ಯೆಗೆ, ಸುಹಾಸನ ಹತ್ಯೆಗೆ ಮಾರ್ಚ್ 31ನೇ ತಾರೀಕೆ ಸ್ಕೆಚ್ ಹಾಕಿದ್ರ. ಯಾಕಂತಂದ್ರೆ ಮಾರ್ಚ್ 31ನೇ ತಾರೀಕು ಸುಹಾಸನ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸುಹಾಸನ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಹಾಕಿದ್ರು. ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಇನ್ಸ್ಟಾ ಖಾತೆಯಿಂದ ಇಂಥದ್ದೊಂದು ಪೋಸ್ಟ್ ಅನ್ನ ಹಾಕಲಾಗಿತ್ತು. ಅಂದ್ರೆ ಮಾರ್ಚ್ 31ನೇ ತಾರೀಕು ಇಂಥದ್ದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಟಾರ್ಗೆಟ್ ಕಿಲ್ಲರ್ 03 ಅನ್ನೋ ಖಾತೆಯಿಂದ ಪೋಸ್ಟ್ ಹಾಕಿದ್ರು ಆ ಖಾತೆಯ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾರ ಖಾತೆ ಅದು, ಯಾರು ಅದನ್ನ ಹ್ಯಾಂಡ್ಲರ್, ಯಾರು ಅದರದ್ದು, ಅಥವಾ ಯಾರಿದ್ದಾರೆ ಇದ್ರ ಹಿಂದೆ, ಯಾವುದೇ ಕ್ರಮ ಇಲ್ಲ. ಓಪನ್ ಆಗಿ ಹೇಳಿ 15 ದಿವಸ ಬಿಟ್ಟು, ತಿಂಗಳ ದಿವಸ ಬಿಟ್ಟು ಆಮೇಲೆ ಕೊಲೆ ಮಾಡಿ ಕೊಚ್ಚಿ ಕೊಂದ್ರು ಕೂಡ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಕೇಳೋದೇ ಇಲ್ಲ. ನಾವೇನು ಕಾಡಲ್ಲಿದ್ದೀವೋ ಅಥವಾ ಮನುಷ್ಯರು ಬದುಕ್ತಾ ಇರೋ ರಾಜ್ಯದಲ್ಲಿದ್ದೀವೋ ಗೊತ್ತಿಲ್ಲ. ಆಮೇಲೆ ಸುಹಾಸ್ ಹತ್ಯೆ ನಡೆದ ಮೇಲೂ ಕೂಡ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕ್ತಾರೆ. ಟ್ರೋಲ್ ಮಾಯಾ ಡಿಯಕ್ಕ ಅನ್ನೋ ಹೆಸರಿನ ಒಂದು ಪೇಜ್, ಅದರಲ್ಲಿ ಪೋಸ್ಟ್ ಮಾಡ್ತಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತೆ, ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ. ಗೃಹ ಸಚಿವರು, ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಜನರನ್ನ ಕೊಚ್ಚಿ ಕೊಲ್ತಾ ಇದ್ದಾರೆ ಬೀದ್.